ನಮ್ಮ ಬೀದರ ಜಿಲ್ಲೆಯ ಡಿ ಸಿ ಅವರು ರೈತರಿಗೆ ಮುಖಂಡರಿಗೆ ಕರೆಸಿ ಒಂದು ರೇಟ್ ನಿರ್ಧಾರ ಮಾಡೋ ಕಡೆಂದು ಕಾರ್ಖಾನೆ ಅಧ್ಯಕ್ಷ ಆಗಲಿ ಎಮ್ ಡಿ ಆಗಲಿ ಅವ್ರು ಯಾರು ಜಿಮ್ಮೆದಾರಿ ವ್ಯಕ್ತಿ ಇದ್ದಾರ ಅಂಥವ್ರಿಗೆ ಕರೆಸಿ ಅವ್ರಿಗೆ ಕರೆಸಿ ರೇಟ್ ಏನು ಫಿಕ್ಸ್ ಮಾಡಬೇಕು ಚರ್ಚೆ ನಡೀತು. ನಾವು ಡಿ ಸಿ ಮೇಡಮ್ ನಮಗೆ ಕೇಳಿದವರು, ನೀವು ರೈತರಿಗೆ ಎಷ್ಟು ರೇಟ್ ಬೇಡಬೇಕಲ್ಲತ್ತೀರಿ ಅಂದ್ರೆ ನಾವು 3,500 ರೂಪಾಯಿ ರೇಟ್ ಕೊಡಬೇಕು. ವರ್ಷಿಗೆ ಇಲ್ಲಿ ಏನದ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಕ್ಕಿಂತ ಭಾಳ ಕಡಿಮೆ ರೇಟ್ ಕೊಡ್ಕೊತ ಬಂದಾರ. ನಮಗೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರ. ಆದ ಕಡೆಯಿಂದ ಈ ವರ್ಷ ಆ ಮೋಸ ಆಗಬಾರ್ದು ಅಂತ ತಿಳಿದು ಈ ವರ್ಷ ಏನದ ಅಂದ್ರೆ ಡಿ ಸಿಗೆ ನಾವು ಮನವಿ ಮಾಡಿದೆವು. ಅದೇ ಪ್ರಕಾರ ಅವ್ರು ಮೀಟಿಂಗ್ನೂ ಕರೆದವರು. ಅದು ಇನ್ನೂ ಏನದ ಚರ್ಚೆಯಲ್ಲಿದೆ. ನಾವು 3,500 ಕೇಳ್ತಾ ಇದ್ದೇವೆ, ಆದರೆ ಫ್ಯಾಕ್ಟ್ರಿಯವರು ಒಪ್ತಾ ಇಲ್ಲ. ಅವ್ರು ಏನದಂದ್ರೆ ತಮ್ಮದು ಹಳಿ ಪದ್ಧತಿ ಪ್ರಕಾರ FRP ಪ್ರಕಾರ ರಿಕೋರಿ ಕದೀತಾ ಇದ್ದಾರೆ. FRP ಹೇಳ್ತಾರೆ, ಕೇಂದ್ರ ಸರ್ಕಾರ ಏನು FRP ಮಾಡ್ಯಾರ ಆ ಪ್ರಕಾರ ಹೇಳ್ತಾರೆ. ಆದರೆ ರಿಕೋರಿ ಎಷ್ಟು ಬರ್ತದೆ ಅದು ಹೇಳಂಗಿಲ್ಲ. ಇಲ್ಲಿ 12-11.5 ರಿಕೋರಿ ಬರ್ತದ. ಇವರು 9-9.5 ಇವ್ರು ರಿಕೋರಿ ತೋರಿಸ್ತಾರೆ. ಇದ್ರದಿಂದ ನಮಗೆ ಹೊಡೆತ ಬೀಳತ್ತದ. ನಾವು ಆ ಕಡೆ ಅವ್ರಿಗೇನದಂದ್ರೆ ಡಿ ಸಿ ಅವರಿಗೆ ಹೇಳ್ತಾ ಇದ್ದೆವು, ನಮಗೆ ಈ ಸಲ ಏನೇ ಮಾಡಬೇಕು 3,500 ರೂಪಾಯಿ ಕೊಡಬೇಕು. ಇಲ್ಲೋದು ನಾವು ಭಾಳ ದೊಡ್ಡ ಪ್ರಮಾಣ ಹೋರಾಟ ಮಾಡ್ತೇವೆಂದು ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ. ಏನು ಹೇಳಿಲ್ರಿ ಈ ಬಗ್ಗೆ, ರೇಟಿನ ದರದ ಬಗ್ಗೆ ಏನು ಹೇಳಿಲ್ಲ. ಮತ್ತೆ ಈಗ ಕಾರ್ಖಾನೆ ಮಾಲೀಕರು ಏನು ರೇಟ್ ಬಗ್ಗೆ ಏನು ಮಾತಾಡ್ಯಾರ, ಕಾರ್ಖಾನೆದವ್ರಿಗೆ ಮಾತಾಡ್ಯಾರ. ಅವ್ರು ಏನದಂದ್ರೆ FRP ಪ್ರಕಾರ ಕೊಡ್ತೀನಿ ಅಂತಾರೆ. ಅವ್ರು FRP ಪ್ರಕಾರ ಕೊಡ್ತಾರ, ಆದ್ರೆ ರಿಕೋರಿ ಎಲ್ಲಿ ತೋರಿಸ್ತಾರ? 12 ರಿಕೋರಿ ಬರೋದು 9 ತೋರಿಸ್ತಾರ. ಕಡಿಮೆ ತೋರಿಸ್ತಾರ, ಭಾಳ ಕಡಿಮೆ ತೋರಿಸ್ತಾರ. 1 ಟನ್ನಿಂದ 25-30 ಕಿಲೋ ಸಕ್ರೆ ಕದೀತಾರ ಅವ್ರು ವರ್ಷಿಗೆ. ಓಟ್ ರೇಟ್ ಕಡಿಮೆ ಕೊಡ್ತಾರ. ಹೋದ ವರ್ಷ ಏನದು 2700 ಒಂದು 2650 2600 ಕೊಟ್ಟವರು. ಅದ್ರ ಕಡೆಯಿಂದ ಅವ್ರ ಮೇಲೆ ನಮಗೇನು ನಂಬಿಕೆ ಉಳಿದಿಲ್ಲ. ನಾವು ಡಿ ಸಿ ಮುಖಾಂತರ ಏನದಂದ್ರೆ ಅದು ರೇಟು ಒಂದು ಫಿಕ್ಸ್ ಮಾಡಿ ಡಿ ಸಿ ಅದೇ ನಾನು ಪ್ರಯತ್ನ ಮಾಡ್ತೀನಿ. ಅವ್ರಿಗೆ ಕರ್ಸ್ಯಾರ, ಫ್ಯಾಕ್ಟ್ರಿದವ್ರಿಗೆ ಭೀ ಕರ್ಸ್ಯಾರ ಡಿ ಸಿ ಅವರು. ಅವ್ರಿಗೂ ಕೇಳ್ತಾ ಇದ್ದಾರ. ಮತ್ತು ನೀವು ಮಹಾರಾಷ್ಟ್ರದಾಗ ರೇಟ್ ಹೆಚ್ಚಿಗೆ ಕೊಡ್ತಾ ಇದ್ದಾರ. ಬಾಜುನೇ ಅಂಬಲ್ಗ ಫ್ಯಾಕ್ಟ್ರಿದವರು 3,150 ಕೊಡ್ತಾರ. ಇಲ್ಲಿ ಜಾಗೃತಿದವ್ರು ಭೀ 3,000 ರೂಪಾಯಿ ಕೊಟ್ಟಾರ. ಅಂದ್ರೆ ಈಗ ರಾಜ್ಯದಿಂದ ಬೇರೆ ಕಡೆ ಮಹಾರಾಷ್ಟ್ರ, ನೆರೆ ರಾಜ್ಯಕ್ಕೆ ಮಹಾರಾಷ್ಟ್ರದಾಗ ಮಾರಾಕತ್ತಾರ ಕಬ್ಬೆಲ್ಲ ಕೊಟ್ಟಾರ. ನಡೆದು ಇಲ್ಲಿ ನಮ್ಮ ಬೀದರ್ ಜಿಲ್ಲೆದಿಂದ ಇಲ್ಲಿ ದರ ಕಡಿಮೆ ಇರೋದು, ಇಲ್ಲಿ ದರ ಕಡಿಮೆ ಇರೋ ಕಡೆಯಿಂದ ಬಹಳಷ್ಟು ಜನರು ಯಾರಿಗೆ ಸವಲತ್ತಾಯ್ತು ಅವ್ರು ಕೊಟ್ಟಾರ, ಯಾರಿಗೆ ಸವಲತ್ತಾಗಿಲ್ಲ ಅವ್ರು ಇಲ್ಲೇ ಕೊಟ್ಟಾರ. ಹಿಂಗಾಗಿ ಏನದ ರೇಟ್ 3,500 ರೂಪಾಯಿ ಸಿಕ್ಕರೆ ನಮ್ಮ ಹೋರಾಟ ನಿಂದಿರ್ತದೆ, ಇಲ್ಲ ನಮ್ಮ ಹೋರಾಟ ಕಂಟಿನ್ಯೂ ಇರ್ತದೆ ಅಂತ ಹೇಳ್ತೀವಿ. ಕಡಿಮೆ ದರಕ್ಕೆ ಕಬ್ಬು ಖರೀದಿ ಮಾಡಿ ತಾವು ಲಾಭಾಂಶ ಪಡಿತಾರೆ. ಲಾಭಾಂಶ ಕೋಟ್ಯಾಧೀಶ ಆಗ್ಯಾರ ಇವತ್ತವರು. ಅವರು ಕೋಟ್ಯಾಧೀಶ ಅವ್ರ ಕಣ್ಣು ತಲೆ ಮೇಲೆ ಬಂದವ. ಅದ ಕಡೆಂದು ಅವ್ರಿಗೆ ಪಾಠ ಕಲಿಸ್ಬೇಕಂತ ನಾವು ಈ ಸಲ ರೈತರು ಭಾಳ ಗಮನಕ್ಕೆ ತಂದೆ. ಅವ್ರ ಫ್ಯಾಕ್ಟ್ರಿದು ಮಾಲೀಕರಿಗೆ ಹೇಳಿದೆವು, ನೀವು ರಿಕೋರಿ ಕದೀತಾ ಇದ್ರಿ, ನೀವು ಏನಾದ ರೇಟ್ ಕಡಿಮೆ ಕೊಡ್ತಾ ಇದ್ರಿ, ರೈತರಿಗೆ ಮೋಸ ಮಾಡ್ತಾ ಇದ್ರಿ. ಆದರೆ ಈ ಸಲ ಹಂಗೆ ಆಗ್ಬಿಡಂಗಿಲ್ಲ ಅಂತ ಅವ್ರಿಗೆ ನಾವು ಇದು ಮಾಡಿದೆವು, ತಾಕೀತು ಮಾಡಿದ್ವಿ. ಇವಾಗ ಎಚ್ಚರಿಕೆ ಏನದಂದ್ರೆ ನಾವು ಏನದಂದ್ರೆ ರೋಡಿಗೆ ಹೈವೇ ಮೇಲೆ, ಹುಮ್ನಾಬಾದ್ ಹೈವೇ ರೋಡ್ ಮೇಲೆ ಏನದಂದ್ರೆ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ಬೇಕಂದ್ರೆ ಒಂದು 10,000 ಜನ ಸೇರಿಸ್ಬೇಕು. ಅಲ್ಲೇ ಊಟ ತಿಂಡಿ ಮಾಡಬೇಕು ಅಂತ ನಮ್ದು ಇದು ಅದ. ಇವತ್ತಿನ ಮೀಟಿಂಗ್ ಫೈನಲ್ ಆಯ್ತಾ? ಇವತ್ತು ಮೀಟಿಂಗ್ ಜರ ನೀವೇ ಮಾತಾಡ್ರಿ ಅಂದ್ರೆ ಹಂಗ. ಇವತ್ತು ಮೀಟಿಂಗ್ ಏನದಂದ್ರೆ ಫೈನಲ್ ಆಗಿಲ್ಲ. ಮೇಡಮ್ ಏನದಂದ್ರೆ ಇವತ್ತ ಯಾರು ಫ್ಯಾಕ್ಟ್ರಿ ಅಧ್ಯಕ್ಷ ಇದ್ದಾರ ಅವ್ರ ಅಧ್ಯಕ್ಷ ಬಂದಿಲ್ಲ, ಅವ್ರ MDಗಳು ಬಂದಾರ. ಅವ್ರಿಗೆ ಅಧ್ಯಕ್ಷ ಕರೆಸಿ ಮಾತಾಡ್ತೀನಿ, 1-2 ದಿನದ ಫೈನಲ್ ಮಾಡ್ತಾ ಅಂತ ಡಿ ಸಿ ಮೇಡಮ್ ಹೇಳ್ಯಾರ. ಅದಕ್ಕೆ ನಾವು ಒಪ್ಕೊಂಡಿದ್ದೆವು. ಟೈಮ್ ಕೊಡಬೇಕಲ್ಲ 2 ದಿವಸ ಕೊಟ್ಟ ಮೇಲೆ ಆಮೇಲೆ 12ನೇ ತಾರೀಕಿಗೆ ನಮ್ಮ ದೊಡ್ಡ ಪ್ರಮಾಣದಾಗ ಹೋರಾಟ ಇಟ್ಕೊಂಡಿದ್ದೀವಿ.